ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ಎಲ್ಲರದ್ದು ದಿನ ಚಲೋ ಆದಂಗೆ ನಂದು ಇವತ್ತು ಕೂಡ ಇದೇ ರೀತಿನೇ ಚಲೋ ಆಗೋದು. ಬೆಳಗ್ಗೆ ಎದ್ದ ತಕ್ಷಣ ಮನೆಯದೆಲ್ಲ ಕಸ ಗುಡಿಸ್ಕೋಬೇಕು. ಹಾಗಾಗಿ ಇವತ್ತು ಕಸ ಎಲ್ಲ ಗುಡಿಸ್ಕೊಂಡು ಎದ್ದ ತಕ್ಷಣ ಡೈಲಿ ಸ್ಟಾರ್ಟ್ ಆಗೋದೇ ಕಸದಿಂದ ಕೆಲಸ ಮನೆಯಲ್ಲಿ. ಹಾಗಾಗಿ ಎದ್ದು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಅಂತ ಮನೆ ಒರೆಸ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಬೇಕು. ಇವತ್ತು ಶುಕ್ರವಾರ ಬೇರೆ. ಹಾಗಾಗಿ ನನ್ನ ಕೆಲಸ ನಾನು ಮಾಡ್ತಿದ್ರೆ ನನ್ನ ಮಗಳು ತಂದ್ರಲ್ಲೇ ತಾನು ಬ್ಯುಸಿಯಾಗಿರ್ತಾಳೆ. ಅವಳು ಏನೋ ಸೈಲೆಂಟ್ ಇದ್ದಾಳೆ ಅಂದರೆ ಏನೋ ಒಂದು ಕೆಲಸ ಮಾಡ್ತಿರ್ತಾಳೆ ಅಂತಲೇ ಅರ್ಥ. ಅಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಅದು ಇದು ಚೆಲ್ಲಿದೆ ಮಾಡಿದೆ ಮಾಡ್ತಾಳೆ. ನಾನು ಒರೆಸ್ಬೇಕು, ಮಾಡಬೇಕಾದ್ರೆ ಇನ್ನೊಂದು ಕೆಲಸ ಹಚ್ಬೇಕು ಅನ್ನೋಂಗೆ ಮಾಡ್ತಾಳೆ. ಹಂಗೆ ಈಗ ನನ್ನ ಕೆಲಸನೂ ಮನೆಯೆಲ್ಲ ಒರೆಸ್ಕೊಂಡೆ. ಲಾಸ್ಟಲ್ಲಿ ಮನೆ ಬಾಗಿಲ ಹತ್ರ ಬಂದ ತಕ್ಷಣ ಈ ರೀತಿ ಕೂದಲು ಅದೆಲ್ಲ ಬಿದ್ದಿರ್ತಲ್ಲ ಕೈಯಲ್ಲೇ ತಕ್ಕೋತೀನಿ. ಹಂಗೆ ಈಗ ಹೊಸಲಿ ತೊಳಿತಾ ಇದ್ದೀನಿ. ಹೊಸಲಿ ಎಲ್ಲ ತೊಳ್ಕೊಂಡ್ಬಿಟ್ಟು ಇವಾಗ ಕುಂಕುಮ ಹಚ್ಕೊಂಡು ರಂಗೋಲಿ ಹಾಕೋತೀನಿ. ಮಳೆ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ಹಾಸಿಗೆ ಮತ್ತು ಬಟ್ಟೆ ಅದೆಲ್ಲ 2 ದಿನದಿಂದ ಮಳೆನೇ ಇತ್ತು ಬರೀ. ಹಾಗಾಗಿ ಬಟ್ಟೆ ಎಲ್ಲ ಒಣಗಾಗಿರಲಿಲ್ಲ. ಇವಾಗ ಹೊರಗಡೆ ಹಾಕಿದ್ದೀನಿ ಹಾಸಿಗೆ ಅದನ್ನೆಲ್ಲ. ಮತ್ತು ಮನೆಯೆಲ್ಲ ಗುಡಿಸ್ಕೊಂಡು ಇವಾಗ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡಿದ್ದೀನಿ ಹೊರಗಡೆ ಒಳಗಡೆ ಎಲ್ಲ. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಇವಾಗ ಕುಂಕುಮ ಹಚ್ಕೊಂಡ್ಬಿಟ್ಟು ರಂಗೋಲಿ ಹಾಕೋತೀನಿ. ಮಳೆ ಬಂತು ಅಂದರೆ ನಾನು ಏನು ಮಾಡಿದ್ದು ಎಲ್ಲ ವೇಸ್ಟೇ. ಮಳೆ ಬಂತಂದರೆ ಕುಂಕುಮ ರಂಗೋಲಿ ಎಲ್ಲ ನೀರು ಬಡ್ದು ಎಲ್ಲ ಇದಾಗಿರುತ್ತೆ. ಹಾಗೆ ಇವಾಗ ನಾನು ನಿನ್ನೆ ಎಲ್ಲ ಬಟ್ಟೆ ಒಗ್ದು ಹಾಕಿದ್ದೆ, ಅದನ್ನೆಲ್ಲ ಮಡಿಚಿಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮುಗಿದೋಗುತ್ತೆ. ನನ್ನ ಮಗಳು ಇವತ್ತು ಅವಳಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಸಿ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅವಳು ಆಟ ಆಡ್ತಾಯಿದ್ಲು. ಅಷ್ಟರಲ್ಲೇ ನಾನು ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಅಂತ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಇರುತ್ತೆ. ಮತ್ತು ಹಾಸಿಗೆನೂ ಎಲ್ಲ ಹೊರಗಡೆ ಹಾಕಿದ್ದೆ, ಯಾಕಂದರೆ ಇಷ್ಟು ದಿನ ಮಳೆ ಇತ್ತು. ಹಾಗೆ ಈಗ ಇದು ಆರಲಿ ಎಲ್ಲ ಬಿಸಿಲಿತ್ತು ಇವತ್ತು, ಹಾಗಾಗಿ ಹಾಕಿದ್ದೆ. ಮತ್ತು ಚಪಾತಿಗೆ ಮತ್ತು ನಾನು ಅನ್ನ ಮತ್ತು ಅಲಸಂದಿ ಕಾಳು ಕುಕ್ಕರಿಗೆ ಹಾಕಿದ್ದೆ. ಅಲಸಂದಿ ಕಾಳು ಕುದ್ದಿದೆ ಮತ್ತು ಚಪಾತಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡೆ. ಈಗ ಅಲಸಂದಿ ಬಾಳೆ ಪಲ್ಯ ಮಾಡಬೇಕು ನಾನು, ಮತ್ತು ಚಪಾತಿ ಅನ್ನ ಮಾಡಬೇಕು. ಸಾಂಬಾರು ಇದ್ರೂ ನಡೆಯುತ್ತೆ, ಬಿಟ್ಟರೂ ನಡೆಯುತ್ತೆ. ಪಲ್ಯ ಒಂದಿದ್ರೆ ಸಾಕು. ಅದರಲ್ಲಿ ಇವತ್ತು ಅಲಸಂದಿ ಬೇಳೆ ಮಾಡ್ತಾಯಿದ್ದೀನಲ್ಲ, ನಮ್ಮ ಯಜಮಾನ್ರೆ ಅಲಸಂದಿ ಕಾಳು ಇಷ್ಟ. ಸಾಂಬಾರು ಇದ್ರೂ ನಡೆಯುತ್ತೆ, ಪಲ್ಯನೇ ಹಚ್ಕೊಂಡು ತಿಂತಾರೆ. ಅನ್ನದಲ್ಲಿ ಒಂದಿದ್ರೆ ಒಂದು ನಡೆಯುತ್ತೆ. ಮತ್ತು ಈರುಳ್ಳಿ, ಟೊಮೆಟೊ, ಕರಿಬೇವು ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಅದೇನೂ ಇಲ್ಲ. ಮತ್ತು ಇವಾಗ ಒಂದು ಕಡಾಯಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕಿ ಹೆಚ್ಚಿಟ್ಟಿದ್ವಲ್ಲ ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಈಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ನಾನು ಇಲ್ಲಿ ಖಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಖಾರ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಇಲ್ಲದೆ ಇರೋದ್ರಿಂದ ಆ ಬೀಜದ ಪುಡಿ ಸಿಗುತ್ತಲ್ಲ, ಕೊತ್ತಂಬರಿ ಬೀಜದ ಪುಡಿ, ಅದನ್ನ ಕೊರಿಯಂಡರ್ ಪೌಡ್ರು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಕುದಿಸ್ಕೊಂಡು ಚೆನ್ನಾಗಿ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಮಾಡೋದು. ನಾನು ಕೂಡ ಚಪಾತಿನ ಫಸ್ಟು ನಾನು ಎಲ್ಲನೂ ಉಳ್ಳಿ ಮಾಡಿ ಇಟ್ಕೊತೀನಿ. ಒಂದು 4 ಉಳ್ಳಿ ಮಾಡಿ ಇಟ್ಕೊಂಡೆ ಅಂದರೆ ಚಪಾತಿನೂ ಲಟ್ಟಿಸ್ಕೊಂಡು ಹಾಗೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾಯ್ದಿದೆ. ಹಾಗೆ ಇವಾಗ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸಿಂಪಡಿಸ್ಕೊಂಡು ಚಪಾತಿ ಹಾಕಿದ್ದೀನಿ ಹಂಚು ಮೇಲೆ. ಇವಾಗ ಇಲ್ಲಿ ಲಟ್ಟಿಸ್ತಾನೆ ಅಲ್ಲಿ ಚಪಾತಿ ಕೂಡ ಬೇಯ್ದುಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಒಂದು 5-6 ಚಪಾತಿ ಆದರೆ ಸಾಕು. ಇರೋದೇ ಇಬ್ಬರು, 6 ಚಪಾತಿ ಆದರೆ ಸಾಕು ಇವತ್ತಿಗೆ. ಹಾಗೆ ಇವಾಗ ಎಲ್ಲ ಬಟ್ಟೆನೂ ಒಗೆದು ಹಾಕಿದ್ದೀನಿ ಇವತ್ತು. ಅದೇ ಅನ್ನೆಲ್ಲ ಮಳೆ ಎಲ್ಲ ಬಂದಿತ್ತು. ಬಟ್ಟೆ ಕೂಡ 2 ದಿನದ ಬಟ್ಟೆ ಹಂಗೆ ಇತ್ತು. ಬಟ್ಟೆ ಎಲ್ಲ ಒಗೆದು ಹಾಕಿ ಹಾಸಿಗೆನೂ ಇದ್ದು 1-2 ಹಾಸಿಗೆನೂ ಒಗೆದು ಹಾಕಿ ನನ್ನ ಮಗಳಿಗೆ ನಾನು ಸ್ನಾನ ಮಾಡಿ ಬಂದು ಪೂಜೆ ಮಾಡಿದ್ದೀನಿ. ಹಂಗೆ ಇವತ್ತು ಯಾಕೆ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತು, ಹಂಗಾಗಿ ಮಜ್ಜಿಗೆ ಮಾಡಾತಿದ್ದೆ. ಆ ಮಜ್ಜಿಗೆಗೆ ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಮೊಸರಿತ್ತು. ಅವತ್ತು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ನಲ್ಲ, ಆ ಮೊಸರಿತ್ತು. ಆ ಮೊಸರನ್ನ ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಹೆಪ್ಪಾಕಿದ್ದೆ. ಒಂದು ಬೊಗಾನಿಲಿ ಒಂದು ಸ್ವಲ್ಪ ಮೊಸರು ಹಾಕಿ ಗಟ್ಟಿ ಹಾಲು ಹಾಕಿಬಿಟ್ಟು ಹೆಪ್ಪಾಕಿಟ್ಟಿದ್ದೆ. ಆ ಹೆಪ್ಪಾಕಿರೋ ಮೊಸರನ್ನ ಈಗ ತಗೊಂಡ್ಬಿಟ್ಟು ಒಂದು ಗುಂಡ್ಗಿಲಿ ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕಿ ಮೊಸರಿಗೆ ಹಾಕಿರ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜೀರಿಗೆ ಮತ್ತು ಉಪ್ಪನ್ನ ಒಂದು ಸ್ವಲ್ಪ ಜಜ್ಕೊತಾ ಇದ್ದೀನಿ. ಹೊಡೆದೊಡಾಗಿ ಜಜ್ಕೊಂಡು ಅದಕ್ಕೆ ಹಾಕ್ಕೊಂಡು ಇವಾಗ ಮಜ್ಜಿಗೆ ಕಟ್ಟಿಯೋದು ಇರುತ್ತಲ್ಲ, ಆ ಮಜ್ಜಿಗೆ ಕಟ್ಟಿಯೋದ್ರಲ್ಲಿ ಮಜ್ಜಿಗೆನ ಕಟ್ಟಿತಾ ಇದ್ದೀನಿ. ಅಂದರೆ ಹಿಂಗೆ ಹಾಕಿ ಹೊರಡಿಸ್ತಾ ಇದ್ದೀನಿ. ಅದರಲ್ಲಿ ಹಾಕಿ ಮಜ್ಜಿಗೆ ಕಟ್ಟೋದ್ರೆ ಈಗ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ. ಇದನ್ನ ಮಸಾಲೆ ಮಜ್ಜಿಗೆನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಸಾಲೆ ಮಜ್ಜಿಗೆ ಮಾಡಿಲ್ಲ. ಹಾಗೆ ಜೀರಿಗೆ ಉಪ್ಪು ಅಷ್ಟೇ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಜ್ಜಿಗೆ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಬಂದರು. ಅಷ್ಟರಲ್ಲಿನೇ ನಾನು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮು 1:30 ಆಗಿತ್ತು.
ಬೆಳಿಗ್ಗೆ ನಾನು ತಿಂಡಿ ಮಾಡಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಇವಾಗ ಮಜ್ಜಿಗೆ ಕೂಡ ರೆಡಿ ಆಯ್ತು. ನಮ್ಮ ಮನೆಯವ್ರು ಕೂಡ ಬಂದರು, ಅವರಿಗೂ ಮಜ್ಜಿಗೆ ಕೊಟ್ಟು ನಾನು ಮಜ್ಜಿಗೆ ಕುಡಿದೆ. ಹಾಗೆ ಇವತ್ತು ಉಪ್ಪಿನಕಾಯಿ ರೆಸಿಪಿ ನಾನು ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಮಾಡೋಕ್ಕೆ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಳ್ಕೊಂಡ್ಬಿಟ್ಟು ಫುಲ್ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಇರಬಾರ್ದು. ಹಾಗೆ 2 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, 1 ಸ್ಪೂನು ಮೆಂತ್ಯಕಾಳು, ಒಂದು ಸ್ಪೂನು ಸಾಸಿವೆ, ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇಷ್ಟನ್ನು ತೊಗೊಂಡ್ಬಿಟ್ಟು ಇವಾಗ ಮೆಂತ್ಯ ಮತ್ತು ಸಾಸಿವೆ ಇರುತ್ತಲ್ಲ, ಇದನ್ನ ನೀವು ಸಾಸಿವೆನ ಹೆಚ್ಚಾಗಿ ಹಾಕಿದ್ರೂ ರುಚಿ ಆಗೋಲ್ಲ, ಹಾಗೆ ಮೆಂತ್ಯನೂ ಹೆಚ್ಚಾಗಿ ಹಾಕಿದ್ರೆ ರುಚಿ ಆಗೋಲ್ಲ, ಯಾಕಂದರೆ ಇಸ ಬಂದುಬಿಡುತ್ತೆ. ಮತ್ತು ಇವಾಗ ನಿಮ್ಮ ಕ್ವಾಂಟಿಟಿ ಹೆಚ್ಚಬೇಕಂತಂದರೆ ಮಾವಿನಕಾಯಿ ಹೆಚ್ಚಿದ್ರೆ ಜಾಸ್ತಿ ಕ್ವಾಂಟಿಟಿನ ಹಾಕೋಬೋದು. ಹಾಗೆ ಇಲ್ಲಿ ನಾನು ಇವನ್ನ ಹುರ್ಕೋತಾ ಇದ್ದೀನಿ. ಇವಾಗ ಮೆಂತ್ಯನ ಹುರ್ಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿದೆ ಅಂತ ನಾನು ಇದು ಸೌಟನ್ನ ಬಳಸಿದ್ದೀನಿ. ಇದು ಒಗ್ಗರಣೆ ಕೊಡ್ತೀವಲ್ಲ ಇದು ಅದರಲ್ಲಿನೇ ಹುರ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಬರೋವರೆಗೂ ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಡ್ರಿ. ಇದನ್ನು ಕೂಡ ಜಾಸ್ತಿ ಹೊತ್ತಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಮೆಂತ್ಯ ಕಾಳು. ಇವಾಗ ಹುರ್ಕೊಂಡಿದ್ದೀನಿ ನೋಡಿರಿ, ಈ ರೀತಿ ಕಲರ್ ಆಗಿರುತ್ತೆ. ಇವಾಗ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಗೊಂಡಿಟ್ಕೋಬೇಕು. ಇವಾಗ ನೋಡಿರಿ, ಈ ರೀತಿ ಹುರಿದಿದೆ ನೋಡಿರಿ, ಹಿಂಗೆ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಅದೇ ಸೌಟಲ್ಲೇ ನಾನು ಸಾಸಿವೆ ಇಟ್ಕೊಂಡಿದ್ದಲ್ಲ, ಆ ಸಾಸಿವೆನೂ ಹುರ್ಕೋತಾ ಇದ್ದೀನಿ ಇಲ್ಲಿ. ಇವನು ಕೂಡ ಒಂದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಯೋವರೆಗೂ ಹುರ್ಕೊಳ್ರಿ. ಇದು ಕೂಡ ಅಷ್ಟೇ ಸ್ಮೆಲ್ ಬರುತ್ತೆ, ಹೊತ್ತಿಸೋಕೆ ಹೋಗ್ಬೇಡ್ರಿ, ಸಣ್ಣ ಇಟ್ಕೊಂಡ್ಬಿಟ್ಟು ಮಾಡ್ಕೊರಿ. ಇವಾಗ ನಾನು ಇದನ್ನು ಕೂಡ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋದಂದರೆ ಔಡ್ದೌಡಾಗಿ ರುಬ್ಕೋಬೇಕು ಇದನ್ನ. ಇಲ್ಲ ಅಂದರೆ ಅದು ಸಣ್ಣಗಾದರೆ ಬಾಯಲ್ಲಿ ಸಿಗಲ್ಲ. ಮತ್ತು ಉಪ್ಪಿನಕಾಯಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬಾಯಲ್ಲಿ ಟೇಸ್ಟ್ ಬರಬೇಕಂದ್ರೆ ಔಡ್ದೌಡಾಗಿಯೇ ಇದನ್ನ ಹಾಕ್ಕೋಬೇಕಾಗತ್ತೆ. ಹಾಗೆ ಇವಾಗ ನಾನು ಸಾಸಿವೆ ಮತ್ತು ಮೆಂತ್ಯನ ಎರಡೂ ಹುರ್ಕೊಂಡಿದ್ದೀನಿ. ಇವಾಗ ಆರಕ್ಕೆ ಹಾಕ್ತೀನಿ ಪ್ಲೇಟಿಗೆ. ಈ ಪ್ಲೇಟಿಗೆ ಆರಕ್ಕೆ ಹಾಕ್ತೀನಿ, ಯಾಕಂದರೆ ಬಿಸಿದೇ ಹಾಕಿದರೆ ಕಮ್ಮಟ್ ಅಂತ ಅನಿಸುತ್ತೆ. ಆಮೇಲೆ ಉಪ್ಪಿನಕಾಯಿ ಒಂದು ಸ್ವಲ್ಪ ದಿನ, ಒಂದು 4 ದಿನ ಇಟ್ಟಾದ್ಮೇಲೆ ಕಮ್ಮಟ್ ಅನಿಸುತ್ತೆ. ಹಾಗಾಗಿ ಇವಾಗ ಆರಿದೆ, ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಬಿಸಿದೇ ಹಾಕ್ಕೊಂಡ್ರೆ ಇದೇನಾಗುತ್ತೆ ಕಮ್ಮಟ್ ಬರುತ್ತೆ. ಹಾಗಾಗಿ ನಾನು ಇವಾಗ ಆರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಔಡ್ದೌಡಾಗೆ ರುಬ್ಕೊಳ್ರಿ. ಈಗ ನಾನು ಔಡ್ದೌಡಾಗೆ ರುಬ್ಕೊಂಡಿದ್ದೀನಿ ನೋಡಿರಿ, ಈ ರೀತಿ ಆಗಿದೆ. ಇವಾಗ ನೋಡಿರಿ, ನಾನು ಕ್ವಾಂಟಿಟಿ 1 ಸ್ಪೂನಷ್ಟು ತೊಗೊಂಡಿದ್ನಲ್ಲ, ಇಷ್ಟ ಆಗಿದೆ. ಇವಾಗ ಇವು 2 ಮಾವಿನಕಾಯಿನ ತೊಳೆದ್ಬಿಟ್ಟು ಒರೆಸ್ಕೊರಿ ಬಟ್ಟೆಯಲ್ಲೇ, ಇಲ್ಲ ನೀರಿದ್ದರೆ ಕೆಟ್ಟೋಗ್ಬಿಡ್ತವೆ ಉಪ್ಪಿನಕಾಯಿ. ಇವಾಗ ಮಾವಿನಕಾಯಿನ ಹೆಚ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಲ್ಲಿ ಹೆಚ್ಕೊತಾ ಇದ್ದೀನಿ, ಪೂರ್ತಿ ಸಣ್ಣಗೆ ಹೆಚ್ಕೊತಾ ಇಲ್ಲ. ಇವಾಗ ಮಾವಿನಕಾಯಿ ಗೊಟ್ಟ ಇರುತ್ತಲ್ಲ, ಆ ಗೊಟ್ಟನೂ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನಾನು ಹೆಚ್ಕೊಂಡ್ಬಿಟ್ಟು ಗೊಟ್ಟನ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಮಾವಿನಕಾಯಿನ ನಾನು ಯಾವಾಗಲೂ ಉಪ್ಪಿನಕಾಯಿ ಹಾಕಬೇಕಾದ್ರೆ ಇದೇ ರೀತಿಯೇ ಮಾಡೋದು, ಸ್ವಲ್ಪ ಪ್ರಮಾಣದ ಕ್ವಾಂಟಿಟಿಯಲ್ಲೇ ಮಾಡೋದು. ಊರಲ್ಲಿ ನಮ್ಮ ಅಜ್ಜಿ ಇದೇ ರೀತಿಯೇ ಮಾಡೋದು, ಅದನ್ನ ನೋಡಿಬಿಟ್ಟೇ ನಾನು ಕಲ್ತಿರೋದು ಉಪ್ಪಿನಕಾಯಿ ಹಾಕೋಕ್ಕೆ. ಇವಾಗ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಪಾತ್ರೆಯಲ್ಲೇ ಹಾಕ್ಕೊತಾ ಇದ್ದೀನಿ ಮಾವಿನಕಾಯಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ಖಾರ ಮತ್ತು ಉಪ್ಪನ್ನ ಹಾಕಿ 1-2 ನಿಮಿಷ ಬಿಟ್ಟು ಅದಾದಮೇಲೆ ಸಾಸಿವೆ ಮೆಂತ್ಯ ಪುಡಿನೂ ಹಾಕೋಬೋದು. ನಾನು ಇವಾಗ ಆ ರೀತಿ ಮಾಡ್ತಾಯಿಲ್ಲ, ಒಮ್ಮಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು, ಅಂದರೆ ರುಚಿಗೆ ತಕ್ಕಷ್ಟು ಅಂತ ಏನಿಲ್ಲ, ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಮಾವಿನಕಾಯಿ ಉಪ್ಪಿನಕಾಯಿಗೆ ಉಪ್ಪು ಎಷ್ಟಿದ್ರೂ ಕಡಿಮೆನೇ. ಹಾಗೆ ಉಪ್ಪನ್ನ ಹಾಕೋತಾ ಇದ್ದೀನಿ, ಹಾಗೆ ಖಾರದ ಪುಡಿನೂ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನನಗಿಲ್ಲಿ ಇಷ್ಟು ಸಾಕಾಗುತ್ತೆ. ಹಾಗೆ ಇವಾಗ ಪುಡಿ ಮಾಡಿಟ್ಟಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯ ಪುಡಿನ, ಅದನ್ನೂ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನ ಕಲಿಸ್ಬೇಕು. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ, ನೀವು ಸಿಹಿ ತಿಂತಾಯಿದ್ರೆ ಬೆಲ್ಲನ ಹಾಕ್ಕೋಬೋದು, ಸಿಹಿ ತಿನ್ನಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ. ನಾನಿಲ್ಲಿ ಖಾರವಾಗಿ ಒಂದು ಸ್ವಲ್ಪ ಸಿಹಿಯಾಗಿ ಇರಲಿ ಅಂತ, ಹುಳಿ ಸಿಹಿ ಖಾರ ಎಲ್ಲನೂ ಮಿಕ್ಸ್ ಆಗಿರುತ್ತಲ್ಲ, ಈ ಉಪ್ಪಿನಕಾಯಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಅದಕ್ಕಾಗಿ ನಾನು ಬೆಲ್ಲನೂ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದನ್ನ ಕೈಲೇನೋ ಈ ರೀತಿ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ಪೂನಲ್ಲಾದರೂ ಮಾಡ್ಕೊಳ್ರಿ. ನನಗೆ ಕೈನೇ ಗಾವಾಗುತ್ತೆ, ಸ್ಪೂನಲ್ಲಾದರೆ ಎಲ್ಲದಕ್ಕೂ ಹತ್ಕೊಳ್ಳೋಂಗಿಲ್ಲ. ಹಾಗಾಗಿ ನಾನು ಕೈಲೇ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹತ್ಕೋಬೇಕಲ್ಲ, ಹಾಗಾಗಿ ಕೈಲೇ ಮಾಡ್ತಾಯಿರೋದು. ಇವಾಗ ಕೈಲೇ ಎಲ್ಲ ಕೈ ಆಡಿಸ್ಕೊಂಡಿದ್ದೀನಿ. ಇದನ್ನ ನೀವು ಬಟ್ಟೆ ಮುಚ್ಚಿಬಿಟ್ಟು ಅಷ್ಟೇ ಇಡ್ಬೋದು, ಇಲ್ಲ ಅಂದರೆ ಒಂದು ಬರ್ನಿ ಇದ್ದರೆ ಡಬ್ಬಿ ಇದ್ದರೆ ಡಬ್ಬಿಲಿ ಹಾಕ್ಕೊಂಡು ಇಟ್ಕೋಬೋದು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟಂದರೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಳ್ರಿ. ಇದಕ್ಕೆ ಎಣ್ಣೆನೂ ಹಾಕ್ಕೋಬೇಕು, ಎಣ್ಣೆ ಹಾಕಿಲ್ಲ ಅಂದರೆ ಹಾಗೆ ಇಟ್ರೂ ಕೂಡ ಬರುತ್ತೆ. ಇದು ಇನ್ಸ್ಟಂಟಾಗಿಯೇ ಮಾಡಿರೋದು. ಇವಾಗ ಇದೇ ಹಿಂಗೆ ತಿಂದ್ರೂ ಕೂಡ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಹಾಗೆ ನಾವು ಉಪ್ಪಿನಕಾಯಿನ ಕೊಂಡ್ಕೊಂಡು ಬರ್ತೀವಲ್ಲ,
ಅದೇ ಬೇರೆ ಇದೇ ಬೇರೆ, ಇದರಲ್ಲಿರೋ ಮಜಾನೇ ಬೇರೆ. ನಾವೇ ಮಾಡಿ ನಾವೇ ತಿಂತೀವಲ್ಲ ಉಪ್ಪಿನಕಾಯಿದು ಟೇಸ್ಟ್ ಭಾರಿ ಇರುತ್ತೆ. ಈ ರೀತಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಕಡೆ ಒಂದು ಸಣ್ಣದಾಗಿರೋದು ಜಾರ ಅಂದರೆ ಬರ್ನಿ ಇತ್ತು, ಆ ಬರ್ನಿಲಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಬರ್ನಿಲಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ನೀವು ಬರ್ನಿ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಇರುತ್ತಲ್ಲ ಅದರಲ್ಲಾದರೂ ಹಾಕ್ರಿ, ಇಲ್ಲ ಸ್ಟೀಲಿನ ಡಬ್ಬಿ ಇದ್ರೆ ಏನಾದರೂ ಹಾಕ್ರಿ, ಇಲ್ಲ ಹಂಗೇನೂ ಇಡ್ಬೋದು. ಇದ್ರ ಮೇಲೆ ಬಟ್ಟೆ ಮುಚ್ಚಬೇಕು, ಬಟ್ಟೆ ಮುಚ್ಚಿ ಇಡ್ರಿ, ಪ್ಲೇಟ್ ಮುಚ್ಚಕ್ಕೆ ಹೋಗ್ಬೇಡ್ರಿ. ಬಟ್ಟೆ ಮುಚ್ಚಿಬಿಟ್ಟು ಇಟ್ಟರೆ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ತಗೋಬಾರ್ದು, ಅಂದರೆ ಇದನ್ನ ನೀವು ಅವಾಗ ತೆಗೆದ್ಬಿಟ್ಟು ತಿನ್ನೋದು, ಅವಾಗ ತಕ್ಕೊಳ್ಳೋದು ಮಾಡಬಾರ್ದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ತಾಗಬಾರ್ದು. ನೀರು ತೆಗೆದ್ರೆ ಬುಳುಸು ಬರ್ತಾವೆ ಅಂದ್ರೇನು ಕೆಟ್ಟು ಹೋಗ್ತಾವೆ. ಹಾಗಾಗಿ ಇದನ್ನ ನಾನು ಇವಾಗ ಒಂದು ಬರ್ನಿಗೆ ಹಾಕೋತಾ ಇದ್ದೀನಿ. ಮೊದಲೆಲ್ಲ ದೊಡ್ಡ ಬರ್ನಿದು, ಇವಾಗೆಲ್ಲ ಈ ರೀತಿ ಟ್ರೆಂಡೆಲ್ಲ ಬಂದವು. ಚೆನ್ನಾಗೈತಿ ಇದು. ನಾನು 3 ವರ್ಷ ಆಯ್ತು ಇದನ್ನ ತೊಗೊಂಡ್ಬಿಟ್ಟು, ಏನೂ ಆಗಿಲ್ಲ, ಚೆನ್ನಾಗೈತೆ. ಹಾಗಾಗಿ ಉಪ್ಪಿನಕಾಯಿ ಮಾಡಿದ್ದೀನಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.